ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋ ಕತೆಗಳ ಮೂಲಕ ಇಂಗ್ಲಿಷ್ ಕಲಿಯಿರಿ ಎಂಬ ಸೀರೀಸ್ನ 8ನೇ ವಿಡಿಯೋ. ಈ ಕತೆಯ ಹೆಸರು ಹೂ ಈಸ್ ಹ್ಯಾಪಿ? ಯಾರು ಸಂತೋಷವಾಗಿದ್ದಾರೆ? ಹಾಗೆಯೇ ಈ ವಿಡಿಯೋದಲ್ಲಿ ಬಂದಿರುವ ಇಂಗ್ಲಿಷ್ ಪದಗಳ ಅರ್ಥ ನಿಮಗೆ ಗೊತ್ತಾಗಬೇಕಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಆ ಲಿಂಕ್ ಅನ್ನು ಒತ್ತಿ. ಹೂ ಈಸ್ ಹ್ಯಾಪಿ? ಯಾರು ಸಂತೋಷವಾಗಿದ್ದಾರೆ? ಒನ್ಸ್ ದೇರ್ ವಾಸ್ ಎ ಕ್ರೌ. ಒಮ್ಮೆ ಒಂದು ಕಾಗೆ ಇತ್ತು. ಹೂ ವಾಸ್ ವೆರಿ ಸ್ಯಾಟಿಸ್ಫೈಡ್ ಇನ್ ಹಿಸ್ ಲೈಫ್. ಅದು ತನ್ನ ಜೀವನದಲ್ಲಿ ಬಹಳ ಸಂತೃಪ್ತವಾಗಿತ್ತು. ಕಾಗೆ ತನ್ನ ಜೀವನದಲ್ಲಿ ಬಹಳ ಸಂತೃಪ್ತವಾಗಿತ್ತು. ಹಿ ಯೂಸ್ಡ್ ಟು ರೋಮ್ ಲುಕಿಂಗ್ ಆಲ್ ಅರೌಂಡ್. ಹಿ ಅಂದ್ರೆ ಈ ಕಥೆಯಲ್ಲಿ ಕಾಗೆ. ಕಾಗೆ ಸುತ್ತಲೂ ನೋಡ್ತಾ ತಿರುಗಾಡ್ತಿತ್ತು. ಒನ್ ಡೇ ಹಿ ಸೋ ಎ ಸ್ವಾನ್. ಒಂದು ದಿನ ಕಾಗೆ ಹಂಸವನ್ನು ನೋಡಿತು. ಅಂಡ್ ಸೋ ದ್ಯಾಟ್ ಇಟ್ ವಾಸ್ ಸೋ ವೈಟ್. ಮತ್ತು ಅದು ತುಂಬಾ ಬಿಳಿಯಾಗಿರುವುದನ್ನು ನೋಡಿತು. ಅಂಡ್ ಥಾಟ್ ಹಿಮ್ಸೆಲ್ಫ್. ಮತ್ತು ಸ್ವತಃ ಯೋಚಿಸಿತು. ದ್ಯಾಟ್ ಅದು ಐ ಆಮ್ ಸೋ ಬ್ಲ್ಯಾಕ್. ನಾನು ತುಂಬಾ ಕಪ್ಪಾಗಿದ್ದೇನೆ. ಐ ಆಮ್ ಸೋ ಬ್ಲ್ಯಾಕ್. ಸ್ವಾನ್ ಮಸ್ಟ್ ಬಿ ದಿ ಹ್ಯಾಪಿಯೆಸ್ಟ್ ಬರ್ಡ್ ಇನ್ ದಿ ವರ್ಲ್ಡ್. ಹಂಸವು ವಿಶ್ವದ ಅತ್ಯಂತ ಸಂತೋಷದ ಹಕ್ಕಿಯಾಗಿರಬೇಕು. ದೆನ್ ನಂತರ ಹಿ ವೆಂಟ್ ಟು ಸ್ವಾನ್ ಅಂಡ್ ಸೆಡ್. ಕಾಗೆ ಹಂಸಕ್ಕೆ ಹೋಗಿ ಹೇಳಿತು, ಹಂಸದ ಹತ್ರ ಹೋಗಿ ಹೇಳಿತು, ಯು ಮಸ್ಟ್ ಬಿ ದಿ ಹ್ಯಾಪಿಯೆಸ್ಟ್ ಬರ್ಡ್ ಇನ್ ದಿ ವರ್ಲ್ಡ್. ನೀನು ವಿಶ್ವದ ಅತ್ಯಂತ ಸಂತೋಷದ ಹಕ್ಕಿಯಾಗಿರಬೇಕು. ಅಂದ್ರೆ ನೀನಾಗಿರ್ಬೋದು ಇಡೀ ವಿಶ್ವದ ಅತ್ಯಂತ ಸಂತೋಷದ ಹಕ್ಕಿ. ಯು ಆರ್ ಸೋ ವೈಟ್. ನೀನು ತುಂಬಾ ಬಿಳಿಯಾಗಿದ್ದೀ. ಆ್ಯಂಡ್ ಐ ಆಮ್ ಸೋ ಬ್ಲ್ಯಾಕ್. ಮತ್ತು ನಾನು ತುಂಬಾ ಕಪ್ಪಾಗಿದ್ದೇನೆ. ನೋ ಒನ್ ಲೈಕ್ಸ್ ಮೀ. ಯಾರೂ ನನ್ನನ್ನು ಇಷ್ಟಪಡುವುದಿಲ್ಲ. ಸ್ವಾನ್ ರಿಪ್ಲೈಡ್. ಹಂಸ ಉತ್ತರಿಸಿತು, ಆಕ್ಚುಲಿ ಐ ವಾಸ್ ಫೀಲಿಂಗ್. ನಿಜವಾಗಿಯೂ ನನಗೆ ಅನ್ನಿಸ್ತಿತ್ತು. ದ್ಯಾಟ್ ಅದು ಐ ವಾಸ್ ದಿ ಹ್ಯಾಪಿಯೆಸ್ಟ್ ಬರ್ಡ್ ಅಲೈವ್ ಅಂಟಿಲ್ ಐ ಸೋ ಎ ಪ್ಯಾರಟ್. ಗಿಳಿಯನ್ನು ನೋಡುವವರೆಗೆ ಜೀವಂತವಾಗಿರುವ ಅತ್ಯಂತ ಸಂತೋಷದ ಹಕ್ಕಿ ನಾನಾಗಿದೆ ಎಂದು ನಾನು ಭಾವಿಸಿಕೊಂಡಿದ್ದೆ. ವಿಚ್ ಹ್ಯಾಸ್ 2 ಕಲರ್ಸ್. ಗಿಳಿ 2 ಬಣ್ಣಗಳನ್ನು ಹೊಂದಿದೆ. ಅಂಡ್ ಐ ಥಿಂಕ್. ಮತ್ತು ನಾನು ಭಾವಿಸ್ತೇನೆ, ನನಗೆ ಅನ್ನಿಸ್ತಿದೆ, ಪ್ಯಾರಟ್ ಈಸ್ ದಿ ಹ್ಯಾಪಿಯೆಸ್ಟ್ ಬರ್ಡ್ ಇನ್ ದಿ ವರ್ಲ್ಡ್. ಗಿಳಿ ವಿಶ್ವದ ಅತ್ಯಂತ ಸಂತೋಷದ ಪಕ್ಷಿಯಾಗಿದೆ. ಗಿಳಿ ಜಗತ್ತಿನ ಅತ್ಯಂತ ಸಂತೋಷದ ಪಕ್ಷಿಯಾಗಿದೆ. ನೌ ಕ್ರೌ ಅಪ್ರೋಚ್ಡ್ ಪ್ಯಾರಟ್. ಈಗ ಕಾಗೆ ಗಿಳಿಯನ್ನು ಸಮೀಪಿಸಿತು. ಅಂಡ್ ಎಕ್ಸ್ಪ್ಲೈನ್ಡ್ ಆಲ್. ಮತ್ತು ಎಲ್ಲವನ್ನೂ ವಿವರಿಸಿತು. ಈ ಹಿಂದೆ ನಡೆದ ಎಲ್ಲವನ್ನೂ ವಿವರಿಸಿತು. ಪ್ಯಾರಟ್ ಎಕ್ಸ್ಪ್ಲೈನ್ಡ್. ಗಿಳಿ ವಿವರಿಸಿತು, ಐ ಲಿವ್ಡ್ ಹ್ಯಾಪಿಲಿ ಅಂಟಿಲ್ ಐ ಸೋ ಎ ಪಿಕಾಕ್. ನವಿಲನ್ನು ಕಾಣುವವರೆಗೆ ನಾನು ಸಂತೋಷದಿಂದ ಬದುಕಿದ್ದೆ. ಐ ಹ್ಯಾವ್ ಓನ್ಲಿ 2 ಕಲರ್ಸ್. ನನ್ನ ಬಳಿ ಕೇವಲ 2 ಬಣ್ಣಗಳಿವೆ. ಬಟ್ ಪಿಕಾಕ್ ಹ್ಯಾಸ್ ಮಲ್ಟಿಪಲ್ ಕಲರ್ಸ್. ಆದರೆ ನವಿಲು ಬಹು ಬಣ್ಣಗಳನ್ನು ಹೊಂದಿದೆ. ಅನೇಕ ಬಣ್ಣಗಳನ್ನು ಹೊಂದಿದೆ. ನೌ ದಿ ಕ್ರೌ ವಿಸಿಟೆಡ್ ಪಿಕಾಕ್ ಇನ್ ಝೂ. ಕಾಗೆಯು ನವಿಲನ್ನು ಮೃಗಾಲಯದಲ್ಲಿ ಭೇಟಿ ಮಾಡಿತು. ಆ್ಯಂಡ್ ಸೋ ಮತ್ತು ನೋಡಿತು. ದ್ಯಾಟ್ ಅದು ಏನು ನೋಡಿತಂದ್ರೆ, ಹಂಡ್ರೆಡ್ಸ್ ಆಫ್ ಪೀಪಲ್ ಗ್ಯಾದರ್ಡ್ ಟು ಸಿ ಹಿಮ್. 100 ಜನರು ನವಿಲನ್ನು ನೋಡಲು ಜಮಾಯಿಸಿದ್ರು. ಅಲ್ಲಿ ಒಟ್ಟುಗೂಡಿದ್ರು. ಆಫ್ಟರ್ ಪೀಪಲ್ ಲೆಫ್ಟ್.
ಜನರು ಹೋದ ನಂತರ ಕ್ರೋ ಅಪ್ರೋಚ್ಡ್ ಪೀಕಾಕ್ ಆ್ಯಂಡ್ ಸೆಡ್, ಕಾಗೆ ನವಿಲನ್ನು ಸಮೀಪಿಸಿತು ಮತ್ತು ಹೇಳಿತು, ಅಂದ್ರೆ ಕಾಗೆ ನವಿಲ್ನ ಹತ್ರ ಬಂದು ಹೇಳಿತು, ಡಿಯರ್ ಪಿಕಾಕ್, ಪ್ರೀತಿಯ ನವಿಲೆ, ಯು ಆರ್ ಸೋ ಬ್ಯೂಟಿಫುಲ್, ನೀನು ತುಂಬಾ ಸುಂದರವಾಗಿದ್ದಿ. ಎವ್ರಿ ಡೇ ಥೌಸಂಡ್ಸ್ ಆಫ್ ಪೀಪಲ್ ಕಮ್ ಟು ಸಿ ಯು, ಪ್ರತಿದಿನ ಸಾವಿರಾರು ಜನರು ನಿನ್ನನ್ನೊಡಲು ಬರುತ್ತಾರೆ. ಬಟ್ ವೆನ್ ಎವರ್ ಎನಿವನ್ ಸೀಸ್ ಮೀ, ಆದರೆ ಯಾವಾಗಲಾದರೂ ಯಾರಾದರೂ ನನ್ನನ್ನು ನೋಡಿದಾಗ, ದೇ ಜಸ್ಟ್ ವಾಂಟ್ ಮೀ ಟು ಮೂವ್ ಅವೇ, ನಾನು ಅಲ್ಲಿಂದ ದೂರ ಹೋಗಬೇಕೆಂದು ಅವರು ಬಯಸುತ್ತಾರೆ. ಐ ಥಿಂಕ್ ಯು ಆರ್ ದಿ ಹ್ಯಾಪಿಯೆಸ್ಟ್ ಬರ್ಡ್ ಆನ್ ದಿ ಪ್ಲಾನೆಟ್. ಐ ಥಿಂಕ್, ನನಗನ್ನಿಸ್ತಿದೆ, ನೀನು ಭೂಮಿಯ ಮೇಲಿನ ಅತ್ಯಂತ ಸಂತೋಷವಾದ ಪಕ್ಷಿ ಎಂದು ನಾನು ಭಾವಿಸ್ತೇನೆ. ಪಿಕಾಕ್ ರಿಪ್ಲೈಡ್ ಸ್ಯಾಡ್ಲಿ, ನವಿಲು ದುಃಖದಿಂದ ಉತ್ತರಿಸಿತು, ಐ ಆಲ್ವೇಸ್ ಥಾಟ್ ಐ ವಾಸ್ ದಿ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಹ್ಯಾಪಿ ಬರ್ಡ್ ಆನ್ ಪ್ಲಾನೆಟ್. ನಾನು ಭೂಮಿಯ ಮೇಲಿನ ಅತ್ಯಂತ ಸುಂದರ ಮತ್ತು ಸಂತೋಷದ ಹಕ್ಕಿ ಎಂದು ನಾನು ಯಾವಾಗಲೂ ಯೋಚಿಸುತ್ತಿರುತ್ತೇನೆ. ಬಟ್ ಬಿಕಾಸ್ ಆಫ್ ದಿಸ್ ಬ್ಯೂಟಿ, ಆದರೆ ಈ ಸೌಂದರ್ಯದಿಂದಾಗಿ ಅಥವಾ ಆದರೆ ಈ ಸೌಂದರ್ಯದ ಕಾರಣದಿಂದ, ಐ ಆಮ್ ಟ್ರ್ಯಾಪ್ಡ್ ಇನ್ ದಿಸ್ ಕೇಜ್, ನಾನು ಈ ಪಂಜರದಲ್ಲಿ ಸಿಕ್ಕಿಬಿದ್ದಿದ್ದೇನೆ. ಆ್ಯಂಡ್ ನೌ ಐ ಹ್ಯಾವ್ ಬೀನ್ ಥಿಂಕಿಂಗ್, ಮತ್ತು ಈಗ ನಾನು ಯೋಚಿಸುತ್ತಿದ್ದೇನೆ, ಇಫ್ ಐ ವೇರ್ ಎ ಕ್ರೌ, ನಾನೊಂದು ಕಾಗೆಯಾಗಿದ್ದರೆ, ಐ ಕುಡ್ ಹ್ಯಾವ್ ಹ್ಯಾಪಿಲಿ ರೋಮ್ಡ್ ಎವ್ರಿವೇರ್, ಎಲ್ಲೆಂದರಲ್ಲಿ ಖುಷಿಯಿಂದ ತಿರುಗಾಡಬಹುದಿತ್ತು, ಎಲ್ಲ ಕಡೆಯೂ ಖುಷಿಯಿಂದ ತಿರುಗಾಡಬಹುದಿತ್ತು. ಥ್ಯಾಂಕ್ ಯು ಫ್ರೆಂಡ್ಸ್. ಇಟ್ಸ್ ಆಲ್ಸೋ ಎ ಹ್ಯೂಮನ್ ಪ್ರಾಬ್ಲಮ್. ಇದು ಮಾನವನ ಸಮಸ್ಯೆಯೂ ಹೌದು, ಇದು ಮನುಷ್ಯನ ಸಮಸ್ಯೆಯೂ ಹೌದು. ವಿ ಮೇಕ್ ಅನ್ನೆಸೆಸರಿ ಕಂಪ್ಯಾರಿಸನ್ ವಿತ್ ಅದರ್ಸ್ ಆ್ಯಂಡ್ ಬಿಕಮ್ ಸ್ಯಾಡ್. ನಾವು ಇತರರೊಂದಿಗೆ ಅನಗತ್ಯ ಹೋಲಿಕೆ ಮಾಡ್ತೇವೆ ಮತ್ತು ದುಃಖಿತರಾಗುತ್ತೇವೆ. ವಿ ಡೋಂಟ್ ವ್ಯಾಲ್ಯೂ ವಾಟ್ ವಿ ಹ್ಯಾವ್. ನಾವು ಹೊಂದಿರುವುದನ್ನು ನಾವು ಬೆಲೆ ಕೊಡುವುದಿಲ್ಲ, ಅಂದರೆ ನಮ್ಮಲ್ಲಿ ಏನಿದೆಯೋ ಅದಕ್ಕೆ ನಾವು ಬೆಲೆ ಕೊಡುವುದಿಲ್ಲ. ಆ್ಯಂಡ್ ಆಲ್ ದಿಸ್ ಲೀಡ್ಸ್ ಟು ವಿಷಿಯಸ್ ಸೈಕಲ್ ಆಫ್ ಅನ್ಹ್ಯಾಪಿನೆಸ್. ಮತ್ತು ಇದೆಲ್ಲವೂ ಅತೃಪ್ತಿಯ ಚಕ್ರವ್ಯೂಹಕ್ಕೆ ಕಾರಣವಾಗುತ್ತದೆ. ಸೀಕ್ರೆಟ್ ಟು ಹ್ಯಾಪಿನೆಸ್ ಈಸ್, ಸಂತೋಷದ ರಹಸ್ಯವೇನೆಂದರೆ, ಟು ವ್ಯಾಲ್ಯೂ ದ್ಯಾಟ್ ಗಾಡ್ ಹ್ಯಾವ್ ಗಿವನ್ ಅಸ್, ಆ ದೇವರು ನಮಗೆ ಕೊಟ್ಟಿದ್ದನ್ನು ಬೆಲೆ ಕೊಡುವುದು, ಆ ದೇವರು ನಮಗೆ ಕೊಟ್ಟಿದ್ದನ್ನು ಗೌರವಿಸುವುದು. ಆ್ಯಂಡ್ ಡಿಸ್ಕಾರ್ಡ್ ಕಂಪ್ಯಾರಿಸನ್, ಮತ್ತು ಹೋಲಿಕೆ ಮಾಡುವುದನ್ನು ನಿಲ್ಲಿಸುವುದು, ತ್ಯಜಿಸುವುದು. ದ್ಯಾಟ್ ಓನ್ಲಿ ಲೀಡ್ಸ್ ಟು ಹ್ಯಾಪಿನೆಸ್, ಅದು ಮಾತ್ರ ಸಂತೋಷಕ್ಕೆ ಕಾರಣವಾಗುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಹಾಗೆಯೇ ಈ ವಿಡಿಯೋದಲ್ಲಿ ಬಂದಿರುವ ಇಂಗ್ಲಿಷ್ ಪದಗಳ ಅರ್ಥ ನಿಮಗೆ ಗೊತ್ತಾಗಬೇಕಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಆ ಲಿಂಕ್ ಅನ್ನು ಒತ್ತಿ.